ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲಾ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ವೀಕ್ಷಕರೇ, ತಮಿಳುನಾಡು ಬಿಜೆಪಿ ನಾಯಕ ಅಣ್ಣಾಮಲೈ ಅವರ ಇವತ್ತಿನ ಗರ್ಜನೆಗೆ ಸ್ಟಾಲಿನ್ ಸರ್ಕಾರ ಅಕ್ಷರಶಃ ನಡುಗಿ ಹೋಗಿದೆ. ವಿದೇಶದಿಂದ ವಾಪಸ್ ಬಂದಿರುವಂತಹ ಸಿಂಗಂ ಅಣ್ಣಾಮಲೈ ತಮಿಳುನಾಡಿನ ರಾಜಕೀಯದಲ್ಲಿ ಇವತ್ತು ಹೊಸ ಬಿರುಗಾಳಿ ಎಬ್ಸಿದ್ದಾರೆ. ದಟ್ಟವಾದ ಸಿನಿಮಾ ಪ್ರಭಾವ ಆಂಧ್ರ, ತೆಲಂಗಾಣ ಮತ್ತು ತಮಿಳುನಾಡು ರಾಜ್ಯಗಳಲ್ಲಿ. ನಾರ್ಮಲ್ ಆಗಿ ಸಾದಾ ಸೀದಾ ರಾಜಕಾರಣ ಮಾಡಿದ್ರೆ ನಡೆಯೋದಿಲ್ಲ ಅನ್ನೋ ಘೋರ ಸತ್ಯವನ್ನ ಅಣ್ಣಾಮಲೈ ಈಗ ಅರ್ಥ ಮಾಡ್ಕೊಂಡಿದ್ದಾರೆ. ತಮಿಳುನಾಡಲ್ಲಿ ಅವತ್ತಿನಿಂದ ಇವತ್ತಿನ ತನಕ ಕರುಣಾನಿಧಿ, MGR, ಜಯಲಲಿತಾ ಹೀಗೆ ಒಬ್ಬರಾದ್ಮೇಲೆ ಒಬ್ರು ಸಿಎಂ ಕುರ್ಚಿಯನ್ನ ಅಲಂಕರಿಸಿದ ಹೇಗೆ? ಸಿನಿಮಾ ಪ್ರಭಾವದಿಂದ. ಇವತ್ತು ಇಳೆಯ ದಳಪತಿ ಅಂತಾನೆ ಖ್ಯಾತರಾಗಿರುವಂತಹ ವಿಜಯ್ ಜೋಸೆಫ್ ರಾಜಕೀಯಕ್ಕೆ ಬರ್ತಾ ಇರೋದು ಯಾವ ಧೈರ್ಯದ ಮೇಲೆ? ಸಿನಿಮಾದಿಂದ ಸಿಕ್ಕಿರುವಂತಹ ಅಭಿಮಾನಿಗಳ ಮೇಲಿರುವ ವಿಶ್ವಾಸದಿಂದ. NTR, ಚಿರಂಜೀವಿ, ಪವನ್ ಕಲ್ಯಾಣ್, ಕಮಲ್, ವಿಜಯಕಾಂತ್, ಖುಷ್ಬು ಹೀಗೆ ಸಾಲು ಸಾಲು ಸಿನಿಮಾ ನಟಿಯರು ತೆಲುಗು ಮತ್ತು ತಮಿಳುನಾಡಿಂದ ಎಮರ್ಜ್ ಆಗಿದೆ ಹೇಗೆ? ಸಿನಿಮಾದಲ್ಲಿ ಗಳಿಸಿದಂಥ ಜನಪ್ರಿಯತೆಯಿಂದಾನೇ. ಆ ರಾಜ್ಯಗಳಲ್ಲಿ ಜನ ಸಿನಿಮಾದವರನ್ನ ದೇವರ ತರಹ ನೋಡ್ತಾರೆ. ಮಾಮೂಲಿ ವ್ಯಕ್ತಿಗಳು ಅಲ್ಲಿನ ರಾಜಕೀಯದಲ್ಲಿ ಬೆಳೆಯೋದಕ್ಕೆ ಪವಾಡವೇ ಆಗಬೇಕು. ಈ ಸತ್ಯ ಈಗ ಅಣ್ಣಾಮಲೈ ಅವರಿಗೆ ಅರ್ಥ ಆಗ್ತಾ ಇದೆಯಾ? ಇಲ್ಲ, ಅಣ್ಣಾಮಲೈ ಅವರಿಗೆ ಇದು ಗೊತ್ತಿಲ್ಲದೆ ಇರೋ ವಿಷಯ ಏನಲ್ಲ. ಆದರೆ ಅಭಿವೃದ್ಧಿ ಮಂತ್ರ, ಕರಪ್ಟ್ ರಾಜಕಾರಣದ ಅನಾವರಣ ಇವೆಲ್ಲ ಮಾಡೋದ್ರ ಮೂಲಕ ಜನರನ್ನ ಗೆಲ್ಲೋದಕ್ಕೆ ತುಂಬಾನೇ ಟೈಮ್ ಬೇಕು ಅನ್ನೋ ವಾಸ್ತವ ಅಣ್ಣಾಮಲೈ ಅವರಿಗೆ ಕಳೆದ 2 ಚುನಾವಣೆಯಲ್ಲಿ ಗೊತ್ತಾಗಿದೆ. ಸೊ ಈಗ ಸಿಂಗಂ ಒಂದು ಚಾಲೆಂಜ್ ತಗೊಂಡಿದ್ದಾರೆ. ನಂಗೂ ಜನರನ್ನ ಗೆಲ್ಲೋ ರಾಜಕೀಯ ಮಾಡೋದಕ್ಕೆ ಬರುತ್ತೆ ಅಂತ. ಅಣ್ಣಾಮಲೈ ಏನಾದ್ರೂ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾ ಇದ್ದಾರಾ ಅಂತ ಕೇಳಬೇಡಿ. ಅವರು ರಿಯಲ್ ಲೈಫಲ್ಲಿ ಒಂದು ಸಿನಿಮಾ ರೇಂಜಿನ ಶಪಥ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಪಬ್ಲಿಕ್ನಲ್ಲಿ ನಿಂತು ಎಲ್ಲರ ಎದುರಲ್ಲಿ 6 ಚಡಿಯೇಟನ್ನು ತಮಗೆ ತಾವೇ ಹೊಡ್ಕೊಂಡಿದ್ದಾರೆ. ನಿಜವಾಗ್ಲೂ ಇಂಥ ಒಂದು ದೃಶ್ಯವನ್ನ ನಾವು ಸಿನಿಮಾಗಳಲ್ಲಿ ಮಾತ್ರ ನೋಡೋಕೆ ಸಾಧ್ಯ. ಆದರೆ ತಮಿಳುನಾಡಿನ ಜನತೆ ಇಂಥ ಒಂದು ಕ್ರಾಂತಿಕಾರಿ ದೃಶ್ಯವನ್ನ ರಿಯಲ್ ಆಗಿ ನೋಡಿದೆ. ಈ ಮೂಲಕವಾಗಿ ಅಣ್ಣಾಮಲೈ ಈಗ ಅಸಲಿ ರಾಜಕೀಯಕ್ಕೆ ಅಫಿಷಿಯಲ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ. ಅಣ್ಣಾಮಲೈ ಅವರ ಈ ನಡೆಗೆ ಸ್ಟಾಲಿನ್, ಪನ್ನೀರ್ ಸೆಲ್ವಂ, ವಿಜಯ್, ಕಮಲ್ ಹಾಸನ್ ಎಲ್ಲರೂ ಪತರ್ಗುಟ್ಟಿ ಹೋಗಿದ್ದಾರೆ. ಅಣ್ಣಾಮಲೈ ಮಾಡಿರೋ ಶಪಥ ಏನು? ಅಣ್ಣಾಮಲೈ ಸಾರ್ವಜನಿಕವಾಗಿ ಅಂಗಿ ತೆಗೆದುಕೊಂಡು ಚಡಿಯೇಟು ಹೊಡ್ಕೊಂಡಿದ್ದಕ್ಕೆ ಕಾರಣ ಏನು? ವಿಷಯ ತುಂಬಾ ಇಂಟ್ರೆಸ್ಟಿಂಗ್ ಇದೆ. ಇದರ ಹಿಂದೆ ನಿಜವಾಗ್ಲೂ ಗಿಮಿಕ್ ಮಾಡೋ ಉದ್ದೇಶ ಇಲ್ಲ. ಒಂದು ಭಾವನಾತ್ಮಕ ಕಾರಣ ಇದೆ, ಒಂದು ಸೋಷಿಯಲ್ ಕಾಸ್ ಇದೆ, ಒಂದು ಆಕ್ರೋಶ ಇದೆ. ವೀಕ್ಷಕರೇ, ತಮಿಳುನಾಡಿನ ಅಣ್ಣಾ ಯೂನಿವರ್ಸಿಟಿಯ ಕ್ಯಾಂಪಸ್ ಅಲ್ಲಿ 19 ವರ್ಷ ವಯಸ್ಸಿನ ವಿದ್ಯಾರ್ಥಿನಿ ಮೇಲೆ ಸಾಮೂಹಿಕ ಅತ್ಯಾಚಾರ ಆಗಿದೆ. ಅತ್ಯಾಚಾರದ ವಿವರಗಳನ್ನು ನಾನು ಹೇಳೋದಕ್ಕೆ ಹೋಗಲ್ಲ, ಯಾಕಂದ್ರೆ ಇದು ಮನುಷ್ಯರು ಮಾಡೋ ಕೆಲಸ ಅಲ್ಲ, ರಾಕ್ಷಸರು ಮಾಡುವಂಥ ಕೃತ್ಯ ಇದು. ಆದರೆ ಅತ್ಯಾಚಾರ ಘಟನೆ ನಂತರ ತಮಿಳುನಾಡು ಸರ್ಕಾರ ಆ್ಯಂಡ್ ತಮಿಳುನಾಡು ಹೋಮ್ ಮಿನಿಸ್ಟರ್ ನಡ್ಕೊಂಡಿರುವಂಥ ರೀತಿ ಇದೆಯಲ್ವಾ, ಇದನ್ನ ಇಡೀ ಸ್ತ್ರೀ ಕುಲ ಕ್ಷಮಿಸೋದಿಲ್ಲ. ಇಂಥ ಬೇಜವಾಬ್ದಾರಿ ಸರ್ಕಾರಕ್ಕೆ ಹೆಣ್ಣಿನ ಮಾನದ ಬಗ್ಗೆ ಕಿಂಚಿತ್ತೂ ಕಾಳಜಿ ಇಲ್ಲದಂಥ ಸ್ಟಾಲಿನ್ ಗೌರ್ಮೆಂಟಿಗೆ 1 ನಿಮಿಷ ಕೂಡ ಅಧಿಕಾರದಲ್ಲಿರೋ ಯೋಗ್ಯತೆ ಇಲ್ವೇ ಇಲ್ಲ. ಯುವತಿ ಮೇಲೆ ಅತ್ಯಾಚಾರ ಆಗುತ್ತೆ, ಆ ವಿಷಯದಲ್ಲಿ ಕಂಪ್ಲೇಂಟ್ ಆಗುತ್ತೆ, ಆ ನಂತರ FIR ಕೂಡ ಆಗುತ್ತೆ, ಫೈನ್. ಆದರೆ ಅತ್ಯಾಚಾರಕ್ಕೆ ಒಳಪಟ್ಟಿರುವಂಥ ಸಂತ್ರಸ್ತೆಯ ಐಡೆಂಟಿಟಿ ಗೌಪ್ಯವಾಗಿಡಬೇಕು ಅನ್ನೋ ಮಿನಿಮಮ್ ಕಾಮನ್ ಸೆನ್ಸ್, ಮಾನವೀಯತೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಇಲ್ವಾ? ಕಾನೂನು ಪ್ರಕಾರ ಕೂಡ ಸಂತ್ರಸ್ತೆಯ ಹೆಸರು, ವಿಳಾಸ, ಗುರುತು ಇತ್ಯಾದಿ ಯಾವುದನ್ನು ಕೂಡ ಬಹಿರಂಗಪಡಿಸೋ ಹಾಗಿಲ್ಲ. ನಿರ್ಭಯ ಪ್ರಕರಣ ನಿಮಗೆ ಗೊತ್ತಿದೆ ಅಲ್ವಾ? ಆದರೂ ಎಷ್ಟು ಇರ್ರೆಸ್ಪಾನ್ಸಿಬಲ್ ಆಗಿ ಬಿಹೇವ್ ಮಾಡುತ್ತೆ ತಮಿಳುನಾಡು ಪೊಲೀಸ್ ಡಿಪಾರ್ಟ್ಮೆಂಟ್ ಅಂದರೆ, ಮರುದಿನದ ಹೊತ್ತಿಗೆ FIR ಕಾಪಿ ಇಡೀ ರಾಜ್ಯದ ತುಂಬ ವೈರಲ್ ಆಗಿಬಿಡುತ್ತೆ. ಸಂತ್ರಸ್ತೆಯ ಹೆಸರು, ವಿಳಾಸ ಎಲ್ಲವೂ ಬಹಿರಂಗ. ಆಕೆ ಭವಿಷ್ಯದ ಬಗ್ಗೆ ಸ್ವಲ್ಪ ಆದ್ರೂ ಕಾಳಜಿ ಇದೆ ಇವರಿಗೆ? ಆಕೆಗೆ ಏನ್ ನ್ಯಾಯ ಸಿಕ್ಕು, ಏನ್ ಉಪಯೋಗ? ಇನ್ನೂ ಒಂದು ವಿಷಯ ಇದೆ ಇಲ್ಲಿ. ಅತ್ಯಾಚಾರ ಮಾಡಿದ ಗ್ಯಾಂಗ್ ಅಲ್ಲಿ ಒಬ್ಬ ಉದಯನಿಧಿ ಸ್ಟಾಲಿನ್ಗೆ ಆಪ್ತ ಅಂತೆ. ವಾವ್! ಸನಾತನ ಧರ್ಮವನ್ನ ಡೆಂಗ್ಯೂ, ಮಲೇರಿಯಾಗೆ ಹೋಲಿಸಿದ ರೋಗಿಷ್ಠನ ಆಪ್ತರು ಅತ್ಯಾಚಾರಿಗಳಲ್ಲದೆ ಇನ್ಯಾರಾಗಿರೋಕ್ ಸಾಧ್ಯ ಅಲ್ವಾ? ಎಸ್, ಇಂಥ ಒಂದು ಭೀಕರ ಘಟನೆ ವಿರುದ್ಧ ತಮಿಳುನಾಡು ಸರ್ಕಾರಕ್ಕೆ ಒಂದು ಸಣ್ಣ ಲಜ್ಜೆ ಕೂಡ ಇಲ್ಲ.
ಹಾಗಾದ್ರೆ ಯಾರು ಧ್ವನಿ ಎತ್ತಬೇಕು? ಸಿಂಗಂ ವಿದ್ಯಾರ್ಥಿಯ ಸಮೂಹದ ಪರವಾಗಿ, ಸಮಸ್ತ ಹೆಣ್ಣು ಮಕ್ಕಳ ಪರವಾಗಿ ಈಗ ಧ್ವನಿ ಎತ್ತಿದ್ದಾರೆ. ಕೇವಲ ಧ್ವನಿ ಎತ್ತಿರೋದಲ್ಲ, ಘೋರ ಶಪಥ கூட ಮಾಡಿದ್ದಾರೆ. திமுக ஆட்சியிலிருந்து போற வரைக்கும் வெறுங்கால மக்கள்கிட்ட கோரிக்கை வைக்கிறோம். நீங்க பாத்துங்க, நாங்க திரும்பி எலெக்ஷனுக்கு பணம்லாம் கொடுக்க போறோம். நீ 1000 கோடி கூட வீட்டு திறக்க எல்லாம் பணம் கொடுக்காம தான் மறுபடியும் எலெக்ஷன் நிற்போம். என்ன வேணுமோ பண்ணி இன்னி செருப்பு போடுறது கிடையாது. திமுக ஆட்சியிலிருந்து வெளியே போற வரைக்கும் வெறுங்காಲ தான். ಇನ್ನಿ பாத்துக்கலாம் வாங்க இறங்கும். ಸ್ಟಾಲಿನ್ ಸರ್ಕಾರವನ್ನ ಕಿತ್ತೆಗೆಯೋ ತನಕ ಕಾಲಿಗೆ ಚಪ್ಪಲಿ ಧರಿಸೋದಿಲ್ಲ, ಬರಿಗಾಲಲ್ಲಿ ನಡೆದಾಡ್ತೀನಿ ಅಂತ ಶಪಥ ಮಾಡಿದ್ದಾರೆ. ಇದರ ಜೊತೆಗೆ ಅಣ್ಣಾಮಲೈ ಮುರುಗನ್ ದೇವರಿಗೆ 48 ದಿನದ ಹರಕೆ ವ್ರತ ಕೂಡ ಹೊತ್ತಿದ್ದಾರೆ. ಕೇವಲ ಇದಿಷ್ಟೇ ಆಗಿದ್ರೆ ಅದು ಜಾಸ್ತಿ ಸುದ್ದಿ ಆಗ್ತಾ ಇರ್ಲಿಲ್ವೇನೋ. ಅಣ್ಣಾಮಲೈ ಅವರಿಗೆ ಈ ಅತ್ಯಾಚಾರ ಪ್ರಕರಣ ಎಷ್ಟು ಆಕ್ರೋಶ ಮೂಡಿಸಿದೆ ಅಂದ್ರೆ, ತಮ್ಮ ಕೊಯಂಬತ್ತೂರು ಮನೆ ಎದುರುಗಡೆ ಕೇವಲ ಹಸಿರು ಪಂಚೆ ಧರಿಸಿ ನಿಂತು ತಮ್ಮ ಬೆನ್ನಿಗೆ ತಾವೇ 6 ಚಡಿಯೇಟು ಹೊಡ್ಕೊಂಡಿದ್ದಾರೆ. ಹೌದು, ಪ್ರಾಣಿಗಳಿಗೆ ಹೊಡೆಯೋ ಬಾರ್ಕೋಲ್ ಅಥವಾ ಚಾಟಿಯಿಂದ ತಮ್ಮ ಬೆನ್ನಿಗೆ ತಾವೇ ಚಡಿಯೇಟು ಕೊಟ್ಕೊಂಡಿದ್ದಾರೆ. ಇಂಥ ಒಂದು ದೃಶ್ಯ ಇಡೀ ರಾಜಕಾರಣದಲ್ಲಿ ಯಾರು ನೋಡಿರೋದಕ್ಕೆ ಕೇಳಿರೋದಕ್ಕೆ ಸಾಧ್ಯವೇ ಇಲ್ಲ. ಅನುಮಾನವೇ ಬೇಡ, ಅಣ್ಣಾಮಲೈ ಬೆನ್ನಿಗೆ ಬಿದ್ದಿರೋ ಈ ಒಂದೊಂದು ಏಟು ಕೂಡ ಸ್ಟಾಲಿನ್ ಸರ್ಕಾರಕ್ಕೆ ಕೊಟ್ಟಿರುವಂತಹ ಎಚ್ಚರಿಕೆ. ಅಣ್ಣಾಮಲೈ ಲೋಕಸಭಾ ಚುನಾವಣೆಯಲ್ಲಿ ಸೀಟ್ ಗೆಲ್ಲಿಸಿಕೊಡೋಕೆ ಫೇಲ್ ಆಗಿರಬಹುದು, ತಾವು ಸೋತಿರಬಹುದು. ಆದರೆ ಇಡೀ ತಮಿಳುನಾಡಲ್ಲಿ ಸಂಚಲನ ಮೂಡಿಸಿರೋದು ಸುಳ್ಳಲ್ಲ. ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ವೋಟ್ ಶೇರ್ ಜಾಸ್ತಿ ಮಾಡಿರೋದು ಸುಳ್ಳಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ಸ್ಟಾಲಿನ್ ಸರ್ಕಾರದ ಭ್ರಷ್ಟಾಚಾರ, ಡ್ರಗ್ ಮಾಫಿಯಾ ಎಲ್ಲವನ್ನ ಎಳೆ ಎಳೆಯಾಗಿ ಈಗಾಗಲೇ ತಮಿಳುನಾಡು ಜನತೆ ಮುಂದೆ ಬಿಚ್ಚಿಟ್ಟಿದ್ದಾರೆ. ತಮಿಳುನಾಡಿನ ಜನ ವಿಧಾನಸಭಾ ಚುನಾವಣೆಯಲ್ಲಿ ಸ್ಟಾಲಿನ್ಗೆ ಬುದ್ಧಿ ಕಲಿಸೋದಕ್ಕೆ ಕಾಯ್ತಾ ಇದ್ದಾರೆ. ಆದರೆ ಪಬ್ಲಿಕ್ ಮೆಮೊರಿ ತುಂಬಾ ಶಾರ್ಟ್ ಅನ್ನೋ ಸತ್ಯ ಅಣ್ಣಾಮಲೈಗೆ ಚೆನ್ನಾಗಿ ಗೊತ್ತು. ಅದಕ್ಕಿಂತ ಹೆಚ್ಚಾಗಿ ತಮಿಳುನಾಡು ಜನರ ಮನಸ್ಸಲ್ಲಿ ಉಳಿಬೇಕಂದ್ರೆ ಸಿನಿಮಾ ರೇಂಜಲ್ಲೇ ತಮ್ಮ ಹೋರಾಟಗಳ ಸ್ವರೂಪ ಇರಬೇಕು ಅನ್ನೋ ಸತ್ಯ ಈಗ ಅಣ್ಣಾಮಲೈಗೆ ಗೊತ್ತಾಗಿದೆ. ಹೀಗಾಗಿ ಅವರು ತಮ್ಮ ಹೋರಾಟಕ್ಕೆ ಬಹಳ ಅಗ್ರೆಸಿವ್ ಹಾಗೂ ಸಿನಿಮ್ಯಾಟಿಕ್ ಸ್ವರೂಪವನ್ನು ಕೊಡೋದಕ್ಕೆ ಡಿಸೈಡ್ ಮಾಡಿದ್ದಾರೆ. ಸ್ಟಾಲಿನ್, ವಿಜಯ್ ಇವರನ್ನೆಲ್ಲ ಮಟ್ಟ ಹಾಕ್ಬೇಕಂದ್ರೆ ಇದು ಅಗತ್ಯ. ಅಫ್ಕೋರ್ಸ್, ಒಂದು ಹೆಣ್ಣಿನ ಮಾನಕ್ಕೋಸ್ಕರ ನಡು ರಸ್ತೆಯಲ್ಲಿ ಚಡಿಯೇಟು ಹೊಡ್ಕೊಳ್ಳೋದು, ಚಪ್ಪಲಿ ಇಲ್ಲದೆ ನಡೀತೀನಿ ಅಂತ ಶಪಥ ಮಾಡೋದು ಖಂಡಿತ ಜನರ ಮೇಲೆ ಪ್ರಭಾವ ಬೀರದೆ ಇರೋದಿಲ್ಲ. ಹೆಣ್ಣು ಮಕ್ಕಳ ಮನಸ್ಸನ್ನ ಗೆಲ್ಲೋದಕ್ಕೆ ಇದು ಖಂಡಿತ ಸಹಾಯ ಆಗುತ್ತೆ. ಸೊ ಇದು ಜಸ್ಟ್ ಬಿಗಿನಿಂಗ್. ಇನ್ ಮುಂದೆ ಶುರುವಾಗುತ್ತೆ ಅಣ್ಣಾಮಲೈ ರಿಯಲ್ ಶೋ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.